ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ಮೊದಲನೇ ವಿಡಿಯೋದಲ್ಲಿ ಏರ್ಟೆಲ್ ಏರ್ ಫೈಬರ್ ಇನ್ಸ್ಟಾಲೇಷನ್ ಬಗ್ಗೆ ತಿಳಿಸ್ಕೊಟ್ಟಿದೆ. ಈ ವಿಡಿಯೋದಲ್ಲಿ ಏರ್ಟೆಲ್ ಏರ್ ಫೈಬರ್ ಮತ್ತು ಫೈಬರ್ ಜೊತೆ ಬರೋ ಏರ್ಟೆಲ್ ಎಕ್ಸ್ಟ್ರೀಮ್ ಸೆಟ್-ಟಾಪ್ ಬಾಕ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಎಷ್ಟು ಲೈವ್ ಟಿವಿ ಚಾನಲ್ಸ್ ಮತ್ತು OTT ಆ್ಯಪ್ಸ್ ಬರುತ್ತೆ, ಇದ್ರ ಕಂಪ್ಲೀಟ್ ಫೀಚರ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ನೋಡೋಣ. ಈಗ ಈ ಸೆಟ್-ಟಾಪ್ ಬಾಕ್ಸಿಗೆ ಬಂದರೆ ಇದು ಹೊಸದಾಗಿ ಲಾಂಚ್ ಆಗಿರೋ ಏರ್ಟೆಲ್ ಎಕ್ಸ್ಟ್ರೀಮ್ 3 ಸೆಟ್-ಟಾಪ್ ಬಾಕ್ಸ್ ಇದು. ನೀವು ಹೊಸ ಕನೆಕ್ಷನ್ನ ತೊಗೊತೀರಾ ಅಂದರೆ ಇಂಟರ್ನೆಟ್ ಕನೆಕ್ಷನ್ ಇದೇ ಸೆಟ್-ಟಾಪ್ ಬಾಕ್ಸ್ನೇ ಕೊಡ್ತಾರೆ. ಆ್ಯಂಡ್ ಈ ಸೆಟ್-ಟಾಪ್ ಬಾಕ್ಸಿಂದು ಬಿಲ್ಡ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಪ್ಲಾಸ್ಟಿಕ್ನ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡಿದ್ದಾರೆ. ಈ ಸೆಟ್-ಟಾಪ್ ಬಾಕ್ಸಲ್ಲಿ 4K ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಆಡಿಯೋ ಬಂದು ಡಾಲ್ಬಿ ಅಟ್ಮೋಸ್ ಆಡಿಯೋನು ಸಪೋರ್ಟ್ ಮಾಡುತ್ತೆ. ನಿಮ್ಮ ಹತ್ರ ಡಾಲ್ಬಿ ಅಟ್ಮೋಸ್ ಸಪೋರ್ಟ್ ಮಾಡೋ ಟಿವಿ ಆರ್ ಸೌಂಡ್ ಬಾರ್ ಇತ್ತು ಅಂದರೆ ಡಾಲ್ಬಿ ಅಟ್ಮೋಸ್ ಆಡಿಯೋನು ಯೂಸ್ ಮಾಡ್ಕೊಬೋದು. ಆ್ಯಂಡ್ ಇದು ಸ್ಮಾರ್ಟ್ ಸೆಟ್-ಟಾಪ್ ಬಾಕ್ಸ್. ಇದರಲ್ಲಿ ಆಂಡ್ರಾಯ್ಡ್ OS ಬರುತ್ತೆ ನೋಡಿ. ಗೂಗಲ್ ಪ್ಲೇಸ್ಟೋರ್ನು ಸಪೋರ್ಟ್ ಮಾಡುತ್ತೆ. ನೀವು ಗೂಗಲ್ ಪ್ಲೇಸ್ಟೋರಿಂದ ಆ್ಯಪ್ಸ್ನೆಲ್ಲ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಬೋದು. ಈ ಸೆಟ್-ಟಾಪ್ ಬಾಕ್ಸಿಂದ ಬ್ಯಾಕ್ ಸೈಡ್ಗೆ ಬಂದರೆ ಇದು DTH ಸೆಟ್-ಟಾಪ್ ಬಾಕ್ಸ್ ಆಗಿರೋದ್ರಿಂದ ಡಿಶ್ನ ಕನೆಕ್ಟ್ ಮಾಡೋಕ್ಕೆ ಒಂದು ಸ್ಯಾಟಿಲೈಟ್ ಇನ್ ಅಂತ ಪೋರ್ಟ್ ಕೊಟ್ಟಿದ್ದಾರೆ. ಒಂದು AV ಪೋರ್ಟ್ ಇದೆ, ಒಂದು HDMI ಮತ್ತು ಒಂದು USB ಪೋರ್ಟ್ನ ಕೊಟ್ಟಿದ್ದಾರೆ. ನೀವು USB ಪೋರ್ಟಲ್ಲಿ ನೀವು ಹಾರ್ಡ್ ಡಿಸ್ಕ್ ಮತ್ತು ಪೆನ್ ಡ್ರೈವ್ನ ಕನೆಕ್ಟ್ ಮಾಡ್ಕೊಬೋದು. ಸೆಟ್-ಟಾಪ್ ಬಾಕ್ಸ್ ಜೊತೆ 12V 2A ಪವರ್ ಅಡಾಪ್ಟರ್ನ ಕೊಟ್ಟಿದ್ದಾರೆ. ಸೆಟ್-ಟಾಪ್ ಬಾಕ್ಸ್ ಬ್ಯಾಕ್ ಸೈಡು 24 ವ್ಯಾಟ್ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಈ ಸೆಟ್-ಟಾಪ್ ಬಾಕ್ಸ್ನ ಕನೆಕ್ಟ್ ಮಾಡಿ ಎಷ್ಟು ಪವರ್ ಕನ್ಸಂಪ್ಷನ್ ಮಾಡುತ್ತೆ ಅಂತಲೂ ಚೆಕ್ ಮಾಡೋಣ. ಈಗ ಸೆಟ್-ಟಾಪ್ ಬಾಕ್ಸ್ನ ನಮ್ಮ ಟಿವಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಟಿವಿ ಬಂದು ಸ್ಯಾಮ್ಸಂಗ್ ಫ್ರೇಮ್ ಟಿವಿ, ಔಟ್ಸೈಡೇ ಬರುತ್ತೆ ಕನೆಕ್ಷನ್ ಎಲ್ಲನೂ. ಈಗ DTH ಕೇಬಲ್ ಕನೆಕ್ಟ್ ಮಾಡಿದ್ದೀನಿ. ನೀವು ಏರ್ಟೆಲ್ ಏರ್ ಫೈಬರ್ ಮತ್ತು ಫೈಬರ್ ಕನೆಕ್ಷನ್ನ ತೊಗೊಂಡ್ರೆ DTHನ ಇನ್ಸ್ಟಾಲ್ ಮಾಡ್ತಾರೆ, ಡಿಶ್ನ ಇನ್ಸ್ಟಾಲ್ ಮಾಡ್ತಾರೆ. ಡಿಶ್ ಕೇಬಲ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಡಿಶ್ ಕೇಬಲ್ ಕನೆಕ್ಟ್ ಮಾಡಿ ಈಗ HDMI ಕೇಬಲ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಪವರ್ ಕೇಬಲ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ. ಪವರ್ ಕೇಬಲ್ನ ಕನೆಕ್ಟ್ ಮಾಡಿದ ತಕ್ಷಣ ಸೆಟ್-ಟಾಪ್ ಬಾಕ್ಸಲ್ಲಿ ಲೈಟ್ ಆನ್ ಆಗಿದೆ ನೋಡಿ. ಸೆಟ್-ಟಾಪ್ ಬಾಕ್ಸ್ ಬಂದು ಆನ್ ಆಗ್ತಾ ಇದೆ. ಏರ್ಟೆಲ್ ಸೆಟ್-ಟಾಪ್ ಬಾಕ್ಸು ಫುಲ್ ಕಂಪ್ಲೀಟಾಗಿ ಆನ್ ಆಗಿದೆ. UI ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ತುಂಬಾ ಸ್ಮೂತಾಗಿ ವರ್ಕ್ ಆಗ್ತಾ ಇದೆ. ಮೇನ್ ಪೇಜಲ್ಲಿ OTT ಆ್ಯಪ್ಸು ಮತ್ತು ಲೈವ್ ಟಿವಿ ಚಾನಲ್ಸ್ನ ತೋರಿಸ್ತಾ ಇದೆ. ಇದರಲ್ಲಿ ಲೈವ್ ಟಿವಿ ಚಾನಲ್ಸು ಬರುತ್ತೆ. ಆ್ಯಂಡ್ OTT ಆ್ಯಪ್ಸಿಂದು ಕಂಟೆಂಟು ತೋರಿಸ್ತಾ ಇದೆ. ಇಲ್ಲಿಂದನೇ ನೀವು ಬೇಕಾದರೆ ಪ್ಲೇ ಮಾಡ್ಬೋದು. ಈ ಸೆಟ್-ಟಾಪ್ ಬಾಕ್ಸಲ್ಲಿ ಸ್ಮಾರ್ಟ್ ಫೀಚರ್ಸ್ ಎಲ್ಲ ಯೂಸ್ ಆಗಬೇಕು ಅಂದರೆ ನೀವು ಇಂಟರ್ನೆಟ್ನ ಕನೆಕ್ಟ್ ಮಾಡಬೇಕಾಗತ್ತೆ. ಆಲ್ರೆಡಿ ನಾನು ವೈಫೈನ ಕನೆಕ್ಟ್ ಮಾಡಿದ್ದೀನಿ. ಈ ಸೆಟ್-ಟಾಪ್ ಬಾಕ್ಸಲ್ಲಿ ಲ್ಯಾನ್ ಪೋರ್ಟ್ ಬರೋಲ್ಲ, ನಾವು ವೈಫೈಯಿಂದನೇ ಕನೆಕ್ಟ್ ಮಾಡಬೇಕಾಗತ್ತೆ ನೋಡಿ. ಈಗ ವೈಫೈಗೆ ಬಂದರೆ ವೈಫೈ ಬಂದು ಡ್ಯುಯಲ್ ಬ್ಯಾಂಡ್ ವೈಫೈನ ಸಪೋರ್ಟ್ ಮಾಡುತ್ತೆ. ಸೊ ನೀವು ವೈಫೈನ ಕನೆಕ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಇದರಲ್ಲಿ ಆಂಡ್ರಾಯ್ಡ್ OS ರನ್ ಆಗ್ತಾ ಇದೆ ಅಂತ ಹೇಳಿದೆ ನೋಡಿ. ಆಂಡ್ರಾಯ್ಡ್ OS ಬಂದು ಎಬೌಟಿಗೆ ಬಂದರೆ ಆಂಡ್ರಾಯ್ಡ್ TV OS 12 ರನ್ ಆಗ್ತಾಯಿದೆ. ನೀವು ಈಸಿಯಾಗಿ ಪ್ಲೇಸ್ಟೋರಿಂದ ನಿಮಗೆ ಬೇಕಾಗಿರೋ ಆ್ಯಪ್ಸ್ನ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಬೋದು ನೋಡಿ. ಎಲ್ಲ ಥರ ಆ್ಯಪ್ಸು ಇದೆ, ಬೇಕಾಗಿರೋ ಆ್ಯಪ್ಸ್ನ ಇನ್ಸ್ಟಾಲ್ ಮಾಡ್ಕೊಬೋದು. ಈ ಸೆಟ್-ಟಾಪ್ ಬಾಕ್ಸಿಂದು ರಿಮೋಟಿಗೆ ಬಂದರೆ ಬ್ಲೂಟೂತ್ ರಿಮೋಟ್ನ ಕೊಟ್ಟಿದ್ದಾರೆ. ಇದನ್ನು ಒಳ್ಳೆ ಕ್ವಾಲಿಟಿ ಇದೆ. ಈ ಸೆಟ್-ಟಾಪ್ ಬಾಕ್ಸ್ ರಿಮೋಟಲ್ಲಿ ನೋಡಿ 3 ಶಾರ್ಟ್ಕಟ್ ಡೆಡಿಕೇಟೆಡ್ ಬಟನ್ನ ಕೊಟ್ಟಿದ್ದಾರೆ. ಒಂದು ನೆಟ್ಫ್ಲಿಕ್ಸ್ ಬಟನ್, ಇನ್ನೊಂದು ಯೂಟ್ಯೂಬ್ ಬಟನ್, ಇನ್ನೊಂದು ಪ್ರೈಮ್ ವಿಡಿಯೋ ಬಟನ್ನು. 3 ಯೂಸ್ಫುಲ್ ಬಟನ್ ಅಂತ ಹೇಳ್ಬೋದು. ಆ್ಯಂಡ್ ವಾಯ್ಸ್ ಸರ್ಚ್ ಬಟನ್ನು ಇದೆ. ಸೊ ನೀವು ವಾಯ್ಸ್ ಸರ್ಚ್ ಬಟನ್ನ ಪ್ರೆಸ್ ಮಾಡಿ ನೀವು ಸರ್ಚು ಮಾಡ್ಬೋದು ನೋಡಿ. ಫಾರ್ ಎಕ್ಸಾಂಪಲು ವಾಯ್ಸ್ ಸರ್ಚ್ ಬಟನ್ನ ಪ್ರೆಸ್ ಮಾಡಿ ಪ್ಲೇ ಡಿಸ್ಕವರಿ ಸೈನ್ಸ್. ನಿಮಗೆ TV ಚಾನಲ್ ಬೇಕಾ ಅವ್ರ OTT ಕಂಟೆಂಟ್ ಬೇಕಾ ಪ್ಲೇ ಮಾಡ್ಕೊಬೋದು ನೋಡಿ. ಹೇಳಿದ ತಕ್ಷಣ ಡಿಸ್ಕವರಿ ಸೈನ್ಸ್ ಬಂತು. ಈಗ ಲೈವ್ ಟಿವಿ ಚಾನಲ್ಸಿಗೆ ಬಂದರೆ DTH ಥರ ಎಲ್ಲ ಲೈವ್ ಟಿವಿ ಚಾನಲ್ಸು ಬರ್ತಾ ಇದೆ. ಏರ್ಟೆಲಲ್ಲಿ ಯಾವುದೇ ಕನೆಕ್ಷನ್ ತೊಗೊಂಡಿದ್ರು, ನೀವು 40 Mbps ಪ್ಲ್ಯಾನ್ ತೊಗೊಂಡಿದ್ರು, 100 Mbps ಯಾವುದೇ ಪ್ಲ್ಯಾನ್ ತೊಗೊಂಡಿದ್ರು ₹350 ಅಷ್ಟು ವರ್ಚ್ ಚಾನಲ್ಸ್ನ ಕೊಡ್ತಾ ಇದ್ದಾರೆ. ಬಟ್ ನೀವು ಯಾವ ಚಾನಲ್ಸ್ನ ನೋಡ್ತೀರೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ, ಆ ಲ್ಯಾಂಗ್ವೇಜ್ ಪ್ಯಾಕ್ನ ನೋಡಿ. ಫಾರ್ ಎಕ್ಸಾಂಪಲು ಏರ್ಟೆಲ್ ಆ್ಯಪಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ ಲ್ಯಾಂಗ್ವೇಜ್ ತೋರಿಸ್ತಾ ಇದೆ. ತೆಲುಗು, ತಮಿಳು ಎಲ್ಲ ಥರ ಲ್ಯಾಂಗ್ವೇಜು ಇದೆ. ಲ್ಯಾಂಗ್ವೇಜ್ ತೋರಿಸ್ತಾ ಇದೆ. ಇಲ್ಲಿ ₹350 ಪ್ಲ್ಯಾನ್ನ ನೀವು ಆ್ಯಕ್ಟಿವೇಟ್ ಮಾಡ್ಕೊಬೇಕಾಗತ್ತೆ ನೋಡಿ. ಕನ್ನಡ ಸೆಟ್ ಮಾಡಿದ್ದೀನಿ. ಕನ್ನಡದಲ್ಲೂ ಸುಮಾರು ಚಾನಲ್ ಬರುತ್ತೆ, ಮಿಕ್ಸ್ ಚಾನಲ್ ಬರುತ್ತೆ, ಹಿಂದಿ ಚಾನಲ್ಲು, ಇಂಗ್ಲೀಷ್ ಚಾನಲ್ಲು ಎಲ್ಲ ಮಿಕ್ಸ್ ಬರುತ್ತೆ ನೋಡಿ. ಚಾನಲ್ ಲಿಸ್ಟ್ ಎಲ್ಲ ತೋರಿಸ್ತಾ ಇದೆ. ಸೊ ನೀವು ಯಾವ ಚಾನಲ್ ಪ್ಯಾಕ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೊಬೋದು. ತಮಿಳು ಬೇಕಾ, ಲ್ಯಾಂಗ್ವೇಜ್ ಪ್ಯಾಕು, ತೆಲುಗು ಬೇಕಾ ಸೆಲೆಕ್ಟ್ ಮಾಡ್ಕೊಬೋದು. ₹350 ಪ್ಲ್ಯಾನ್ನ ಆ್ಯಕ್ಟಿವೇಟ್ ಮಾಡ್ಕೊಬೋದು. ₹350 ಅಷ್ಟು ಚಾನಲ್ ಬರ್ತಾ ಇದೆ. ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲೂ ಲಿಂಕ್ನ ಕೊಟ್ಟಿರ್ತೀನಿ, ಯಾವ ಪ್ಯಾಕೇಜ್ ಎಷ್ಟು ಚಾನಲ್ಸ್ ಬರುತ್ತೆ ಅಂತ. ಆ್ಯಂಡ್ ಈ ಪ್ಯಾಕೇಜಲ್ಲಿ ಇಲ್ದಿರೋ ಚಾನಲ್ಲು ನೀವು ಮ್ಯಾನ್ಯಲಾಗೂ ಆ್ಯಕ್ಟಿವೇಟ್ ಮಾಡ್ಕೊಬೋದು ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ಸ್ಟಾರ್ ಮೂವೀಸು ಎಲ್ಲನೂ ಯಾವುದೂ ಲ್ಯಾಂಗ್ವೇಜ್ ಪ್ಯಾಕಲ್ಲ, ಸಪ್ರೇಟಾಗಿ ಆ್ಯಕ್ಟಿವೇಟ್ ಮಾಡ್ಕೊಬೇಕಾಗತ್ತೆ. ನೀವು ಜಿಯೋ ಸೆಟ್-ಟಾಪ್ ಬಾಕ್ಸ್ ಎಲ್ಲ ತೊಗೊಂಡ್ರೆ ಅದರಲ್ಲಿ ಒಂದು ಚಾನಲ್ ಬರ್ತಾ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಇದರಲ್ಲಿ ಆ್ಯಕ್ಟಿವೇಟ್ ಮಾಡ್ಕೊಬೋದು ನೋಡಿ. ಸಪ್ರೇಟ್ ಚಾರ್ಜ್ ಮಾಡ್ತಾರೆ, ₹20 ಚಾರ್ಜ್ ಆಗುತ್ತೆ ನೋಡಿ. ಇಲ್ಲಿ ರೇಟು ಕೊಟ್ಟಿರ್ತಾರೆ, ಅಷ್ಟು ಕೊಟ್ಬಿಟ್ಟು ಆ್ಯಕ್ಟಿವೇಟ್ ಮಾಡ್ಕೊಬೋದು ಯಾವ ಚಾನಲ್ ಬೇಕಾದ್ರೂ. ಆ್ಯಂಡ್ ಏರ್ಟೆಲಲ್ಲಿ ಲೈವ್ ಟಿವಿ ಚಾನಲ್ಸ್ನ ನೋಡ್ತೀರಾ ಅಂದರೆ ನೆಕ್ಸ್ಟು ಬರೋ ಪ್ರೋಗ್ರಾಮ್ನು ಇಲ್ಲೇ ತೋರಿಸ್ಬಿಡುತ್ತೆ. ಇದು ತುಂಬಾ ಚೆನ್ನಾಗಿದೆ, ಒಳ್ಳೆ ಫೀಚರ್ ಅಂತ ಹೇಳ್ಬೋದು ನೋಡಿ. ಕೆಳಗಡೆನೇ ತೋರಿಸ್ಬಿಡುತ್ತೆ ನೆಕ್ಸ್ಟು ಯಾವ ಮೂವಿ ಬರುತ್ತೆ ಆ್ಯಂಡ್ ಎಷ್ಟು ಗಂಟೆಗೆ ಬರುತ್ತೆ ವಿತ್ ಫೋಟೋ ಬಂದುಬಿಡುತ್ತೆ. ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. DTH ಕ್ಲಾರಿಟಿನೂ ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಚಾನಲ್ಸ್ ಎಲ್ಲನೂ ಡಾಲ್ಬಿ ಡಿಜಿಟಲ್ ಆಡಿಯೋನ ಸಪೋರ್ಟ್ ಮಾಡುತ್ತೆ. ಈಗ ಏರ್ಟೆಲಲ್ಲಿ OTT ಆ್ಯಪ್ಸಿಗೆ ಬಂದರೆ 22 OTT ಆ್ಯಪ್ಸ್ ಬರ್ತಾಯಿದೆ. ನೀವು ಯಾವುದೇ ಪ್ಲ್ಯಾನ್ ತೊಗೊಂಡಿದ್ರು 22 OTT ಆ್ಯಪ್ಸ್ ಬರುತ್ತೆ ನೋಡಿ. ಯಾವ್ಯಾವ OTT ಆ್ಯಪ್ಸ್ ಅಂತ ತೋರಿಸ್ತೀನಿ. ಇದರಲ್ಲಿ ಎಲ್ಲ ಥರ OTT ಆ್ಯಪ್ಸ್ನ ನೀವು ಇನ್ಸ್ಟಾಲ್ ಮಾಡ್ಕೊಬೋದು.
ಇದರಲ್ಲಿ ಸಪ್ರೇಟಾಗಿ ಹಾಟ್‌ಸ್ಟಾರು ಮತ್ತು ಸನ್ ನೆಕ್ಸ್ಟ್ ಬಂದು ಸಪ್ರೇಟ್ ಆ್ಯಪಾಗಿ ಬರುತ್ತೆ. ಮಿಕ್ಕಿದೆಲ್ಲ ಯೂಸ್ ಮಾಡಬೇಕು ಅಂದರೆ ಎಕ್ಸ್ಟ್ರೀಮ್ ಪ್ಲೇಯಲ್ಲಿ ಓಪನ್ ಮಾಡಬೇಕಾಗತ್ತೆ. ಏರ್ಟೆಲ್ ಎಕ್ಸ್ಟ್ರೀಮ್ ಪ್ಲೇ ಆ್ಯಪಲ್ಲಿ ಯೂಸ್ ಮಾಡಬೇಕಾಗತ್ತೆ. ನೋಡಿ ಓಪನ್ ಮಾಡಿದ ತಕ್ಷಣವೇ ಓಪನ್ ಆಗ್ತಾ ಇದೆ ಏರ್ಟೆಲ್ ಎಕ್ಸ್ಟ್ರೀಮ್ ಪ್ಲೇ. ನೋಡಿ ಮೇನ್ ಪೇಜಲ್ಲೇ ಎಲ್ಲ OTT ಆ್ಯಪ್ಸಿಂದು ಕಂಟೆಂಟು ತೋರಿಸ್ತಾ ಇದೆ. ಆ್ಯಂಡ್ ಎಷ್ಟು OTT ಆ್ಯಪ್ಸ್ ಬರುತ್ತೆ ಅಂತ ತಿಳ್ಕೊಳ್ಳೋಕೆ ನೋಡಿ ಇಲ್ಲಿ ಚಾನಲ್ಸ್ನ ಕ್ಲಿಕ್ ಮಾಡಿದ್ರೆ ನೋಡಿ ಇವೆಲ್ಲನೂ ಏರ್ಟೆಲ್ ಸಬ್ಸ್ಕ್ರಿಪ್ಷನ್ ಜೊತೆ ಬರ್ತಾ ಇದೆ. ಇಲ್ಲಿ ಸನ್ ನೆಕ್ಸ್ಟು, ಲಯನ್ಸ್ ಗೇಟು, ಸೋನಿ ಲಿವಾ, ನೋಡಿ ಹಾಲ್ಟ್ ಪಾಪಾಜಿ, ನಮ್ಮ ಫ್ಲೆಕ್ಸು, ಇಷ್ಟು OTT ಆ್ಯಪ್ಸ್ ಬರ್ತಾ ಇದೆ. ಹಾಟ್‌ಸ್ಟಾರು ಬರುತ್ತೆ. ಆ್ಯಂಡ್ ಇಲ್ಲೇ ಈಸಿಯಾಗಿ ಶಾರ್ಟ್ಕಟ್ಟು ತೋರಿಸ್ತಾ ಇದೆ. ಇಲ್ಲಿಂದಲೇ ನೀವು ಪ್ಲೇ ಮಾಡ್ಕೊಬೋದು ಯಾವ OTT ಆ್ಯಪ್ಸ್ ಕಂಟೆಂಟ್ ಬೇಕಾದ್ರೂ. ನೋಡಿ ಏರ್ಟೆಲ್ ಜೊತೆ ಬರೋ ಆ್ಯಪ್ ಎಲ್ಲನೂ 1080pಲಿ ವರ್ಕ್ ಆಗುತ್ತೆ. ಮ್ಯಾಕ್ಸಿಮಮ್ 1080pಲಿ ವರ್ಕ್ ಆದ್ರೂ ನೋಡಿ ಡಾಲ್ಬಿ ಅಟ್ಮೋಸ್ ಸಪೋರ್ಟ್ ಮಾಡುತ್ತೆ. ಪ್ಲೇ ಮಾಡಿದ್ರೆ ಕ್ಲಾರಿಟಿನೂ ಚೆನ್ನಾಗಿ ಬರುತ್ತೆ. ಬಟ್ ನೀವು ಸಪ್ರೇಟ್ ಆ್ಯಪ್ಸು ನೋಡಿ ಇವಾಗ ಫಾರ್ ಎಕ್ಸಾಂಪಲು ಏರ್ಟೆಲ್ ಜೊತೆ ಬಂದಿರೋ ಸಬ್ಸ್ಕ್ರಿಪ್ಷನಲ್ಲಿ ಬಿಟ್ಟು ಸಪ್ರೇಟ್ ಆ್ಯಪ್ನ ಯೂಸ್ ಮಾಡ್ತೀರಾ ಅಂದರೆ ನಾನು ಪ್ರೈಮ್ ವಿಡಿಯೋನ ಯೂಸ್ ಮಾಡ್ತೀನಿ. ಪ್ರೈಮ್ ವಿಡಿಯೋನು 4K ಸಪೋರ್ಟ್ ಆಗುತ್ತೆ. ನೆಟ್ಫ್ಲಿಕ್ಸ್ ಇರ್ಬೋದು, ಅಮೆಝಾನ್ ಇರ್ಬೋದು, ಎಲ್ಲನೂ 4Kನ ಸಪೋರ್ಟ್ ಮಾಡುತ್ತೆ. ನೋಡಿ ಆ ಕಂಟೆಂಟು 4K ಇದೆ ಅಂದರೆ ನೋಡಿ ಈ ಮೂವಿ ಬಂದು 4K ಪ್ಲಸ್ ಡಾಲ್ಬಿ ಅಟ್ಮೋಸ್ ಇದೆ. ನೋಡಿ UHD ಅಂತ ತೋರಿಸ್ತಾ ಇದೆ ಮತ್ತು ಡಾಲ್ಬಿ ಅಟ್ಮೋಸ್ ತೋರಿಸ್ತಾ ಇದೆ. ಅಲ್ಟ್ರಾ HD ಬಂದು 4K ಮತ್ತು ಡಾಲ್ಬಿ ಅಟ್ಮೋಸ್ ಆಡಿಯೋನ ಸಪೋರ್ಟ್ ಮಾಡುತ್ತೆ. ಈಗ ಏರ್ಟೆಲ್ ಸೆಟ್ ಆಫ್ ಬಾಕ್ಸ್ ಎಷ್ಟು ಪವರ್ ಕನ್ಸಂಪ್ಷನ್ ಮಾಡುತ್ತೆ ಅಂತ ಪವರ್ ಮೀಟರ್ನ ಕನೆಕ್ಟ್ ಮಾಡಿದ್ದೀನಿ. ಎಷ್ಟು ಕರೆಂಟ್ನ ತೊಗೊಳುತ್ತೆ ಅಂತ ಈ ಪವರ್ ಮೀಟರಲ್ಲಿ ತೋರಿಸುತ್ತೆ. ನೋಡಿ ಏರ್ಟೆಲ್ ಸೆಟ್ ಆಫ್ ಬಾಕ್ಸಲ್ಲಿ ಯೂಟ್ಯೂಬ್ ವಿಡಿಯೋ ಪ್ಲೇ ಆಗ್ತಾ ಇದೆ. 4K ಪ್ಲೇ ಆಗ್ತಾ ಇದೆ. 4K ಕಂಟೆಂಟು ತುಂಬಾ ಚೆನ್ನಾಗಿ ಪ್ಲೇ ಆಗ್ತಾ ಇದೆ. 4K ಕಂಟೆಂಟ್ ಪ್ಲೇ ಆಗ್ತಾಯಿದ್ರು. ಪವರ್ ಕನ್ಸಂಪ್ಷನ್ ನೋಡಿ ಈಗ 6.8 to 7 ವ್ಯಾಟ್ಸ್ವರೆಗೂ ತೊಗೊತಾ ಇದೆ 4K ಕಂಟೆಂಟ್ ಪ್ಲೇ ಆಗಬೇಕಾದ್ರೆ. ಈಗ 4K ಕಂಟೆಂಟ್ ಪ್ಲೇ ಆಗ್ತಾ ಇರೋದನ್ನು ಸ್ಟಾಪ್ ಮಾಡ್ತೀನಿ. ಸೆಟ್ ಆಫ್ ಬಾಕ್ಸ್ ಈ ಥರ ಹೋಮ್ ಪೇಜಲ್ಲಿ ರನ್ ಆಗಬೇಕಾದ್ರೆ ನೋಡಿ ಕರೆಂಟ್ ಕನ್ಸಂಪ್ಷನ್ ಬಂದು 5.5 ವ್ಯಾಟ್ಸ್ವರೆಗೂ ತೊಗೊತಾ ಇದೆ. ಈಗ ಸೆಟ್ ಆಫ್ ಬಾಕ್ಸ್ನ ಆಫ್ ಮಾಡ್ತೀನಿ. ಆಫ್ ಆದರೆ ಎಷ್ಟು ಕರೆಂಟ್ ತೊಗೊಳುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ನೋಡಿ ನೀವು ರಿಮೋಟಲ್ಲಿ ಆಫ್ ಮಾಡ್ತೀರಾ ಅಂದರೆ ಸೆಟ್ ಆಫ್ ಬಾಕ್ಸಿಂದು ಪವರ್ ಕನ್ಸಂಪ್ಷನ್ ಬಂದು ನೋಡಿ 5 ವ್ಯಾಟ್ಸ್ವರೆಗೂ ಪವರ್ ಕನ್ಸಂಪ್ಷನ್ ಮಾಡ್ತಾರೆ. ಏರ್ಟೆಲ್ ಅವರು ಇದರಲ್ಲಿ ಸ್ವಲ್ಪ ಆಪ್ಟಿಮೈಸ್ ಮಾಡ್ಬೋದಿತ್ತು. ನೋಡಿ ಎಲ್ಲರೂ ರಿಮೋಟಲ್ಲಿ ಆಫ್ ಮಾಡ್ತಾರೆ ಅಂದರೆ 5 ವ್ಯಾಟ್ವರೆಗೂ ಪವರ್ ವೇಸ್ಟ್ ಆಗ್ತಾ ಇರುತ್ತೆ. ಇದರಲ್ಲಿ ಒಂದು ಸ್ವಲ್ಪ ಆಪ್ಟಿಮೈಸ್ ಮಾಡಿದರೆ ಚೆನ್ನಾಗಿರೋದು. ಇಷ್ಟೆಲ್ಲ ಫೀಚರ್ಸ್ ಏರ್ಟೆಲ್ ಸೆಟ್ ಆಫ್ ಬಾಕ್ಸಲ್ಲಿ ಸಿಗ್ತಾ ಇರೋದ್ರಿಂದ ಇದು ಒನ್ ಆಫ್ ದ ಬೆಸ್ಟ್ ಸೆಟ್ ಆಫ್ ಬಾಕ್ಸ್ ಅಂತ ಹೇಳ್ಬೋದು. ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅನ್ಕೊತೀನಿ. ಇದೇ ಥರ ಕನ್ನಡದಲ್ಲಿ ಟೆಕ್ ವೀಡಿಯೋಸ್ಗಾಗಿ ಟೆಕ್ಕಿಗಾನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.